ರಾಜ್ಯ ಸರ್ಕಾರದ ವಿರುದ್ಧ ಎಂಎಲ್ಸಿ ರವಿಕುಮಾರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯಪಾಲರನ್ನ ಸರ್ಕಾರ ಗೌರವದಿಂದ ನಡೆಸಿಕೊಂಡಿದೆ. ವಿಧಾನಸಭೆಯಲ್ಲಿ ಅವರಿಗೆ ಅವಮಾನ ಮಾಡಲಾಗಿದೆ. ಸರ್ಕಾರದ ಈ ನಡೆಯನ್ನ ನಾವು ಖಂಡಿಸುತ್ತೇವೆ. ರಾಜ್ಯ ಸರ್ಕಾರದ ನಡೆಗೆ ರವಿಕುಮಾರ್ ಕೆಂಡಾಮಂಡಲರಾಗಿದ್ದಾರೆ. ವಿಧಾನಸೌಧಕ್ಕೆ ಆಗಮಿಸಿ ರಾಜ್ಯಪಾಲರು ಭಾಷಣ ಮಾಡದೆ ಹಾಗೆ ತೆರಳಿದ್ದಾರೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಎಂಎಲ್ಸಿ ಆದಂತಹ ರವಿಕುಮಾರ್ ಇದ್ರೆ ಬನ್ನಿ ಮಾತಾಡ್ಸೋಣ. ಸರ್, ನಿರೀಕ್ಷೆಯಂತೆ ರಾಜ್ಯಪಾಲರು ಭಾಷಣ ಮಾಡದೆ ವಾಪಸ್ ತೆರಳಿದ್ದಾರೆ, ಏನ್ ಹೇಳ್ತೀರಿ ಇದ್ರ ಬಗ್ಗೆ ವಿಪಕ್ಷದವರಾಗಿ? ನಾವು ಗವರ್ನರ್ ಅವರ ಈ ನಿರ್ಧಾರವನ್ನ ಸ್ವಾಗತ ಮಾಡ್ತೇವೆ. ಗವರ್ನರ್ ಮೂಲಕ ಸುಳ್ಳನ್ನ ಹೇಳಿಸ್ತಕ್ಕಂತ ಸರ್ಕಾರ ಒಳ್ಳೆ ಕೆಲಸವನ್ನ ಮಾಡಿದೆ. ಕರ್ನಾಟಕ ರಾಜ್ಯ ದೇಶದಲ್ಲಿ 2ನೇ ರಾಜ್ಯ ಅಂತ ಸುಳ್ಳು ಹೇಳಿಸ್ಲಿಕ್ಕೆ ಹೊರಟಿದ್ರು. ಅದನ್ನ ಗವರ್ನರ್ ಅವರು ಓದಿಲ್ಲ. ಹಾಗಾಗಿ ನಾವು ಗವರ್ನರ್ ಅವರ ನಿರ್ಧಾರವನ್ನ ತುಂಬಾ ಮನಸ್ಸಿನಿಂದ, ತುಂಬಾ ಹೃದಯದಿಂದ ಸ್ವಾಗತ ಮಾಡ್ತೇವೆ. ಸರ್, ಈಗ ಸಿದ್ದರಾಮಯ್ಯನವರು ಹೇಳ್ತಾ ಇರುವಂತದ್ದು ಸಂವಿಧಾನ ಉಲ್ಲಂಘನೆ ಆಗಿದೆ. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆ ಅಂತ ವರ್ತಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಒಂದು ಪ್ಯಾರವನ್ನ ಓದಿ ಉಲ್ಲಂಘನೆ ಮಾಡಿದ್ದಾರೆ ಸಂವಿಧಾನವನ್ನ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಕೇಂದ್ರ ಸರ್ಕಾರದ ಕೈಗೊಂಬೆ ಅಲ್ಲ ಅವರು ಸಂವಿಧಾನದ ಪ್ರತಿನಿಧಿ. ಇವರು ಏನೇನ್ ಬರ್ಕೊಟ್ಟಿದ್ದಾರೆ ಅದನ್ನೆಲ್ಲವನ್ನು ಕೂಡ ಓದಲೇಬೇಕು ಅಂತ ಸಂವಿಧಾನದಲ್ಲಿ ಇಲ್ಲ. ಓದಬೇಕು ಅಂತ ಇದೆ, ಆದ್ರೆ ಎಲ್ಲವನ್ನೂ ಕೂಡ ಓದಬೇಕು ಅಂತ ಸಂವಿಧಾನದ 175, 176ನೇ ಸೆಕ್ಷನ್ ನಲ್ಲಿ ಇದೆಯಾ ಅಂತ ಹೇಳಿದ್ರೆ ಇಲ್ಲ. ಈಗ ಉದಾಹರಣೆಗೆ ಅನೇಕ ರಾಜ್ಯಪಾಲರು ಈ ತರ ಮಾಡಿರ್ತಕ್ಕಂಥದ್ದಿದೆ. ವೆಸ್ಟ್ ಬೆಂಗಾಲ್ ಅಲ್ಲಿ ಮಾಡಿದ್ದಾರೆ, ತಮಿಳುನಾಡಲ್ಲಿ ಮಾಡಿದ್ದಾರೆ, ಕೇರಳದಲ್ಲಿ ಮಾಡಿದ್ದಾರೆ, ಆಮೇಲೆ ಈ ತರ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡಿದ್ದಾರೆ. ಹೀಗೆ ಸರ್ಕಾರದ ಸುಳ್ಳು ವರದಿ ಏನಿದೆ ಈ ಪುಸ್ತಕದಲ್ಲಿ ಅದನ್ನ ಓದೋದಕ್ಕಿಂತ ಹಾಗೇನೆ ನಾವು ಅಲ್ಲಿ 4 ಸಾಲನ್ನ ಮಂಡಿಸಿ ತೆರಳೋದು ಉಚಿತ ಅಂತಕ್ಕಂಥದ್ದನ್ನ ನಿರ್ಧಾರ ಮಾಡಿ ಗವರ್ನರ್ ಅವರು ಈ ತರ ಮಾಡಿದರೆ, ನಾವು ಜನರ ಭಾವನೆ ಏನಿತ್ತು ಆ ಜನರ ಭಾವನೆಗೆ ಗವರ್ನರ್ ಅವರು ಸ್ಪಂದಿಸಿದರೆ. ಇದೆಷ್ಟು ಪರಿಷತ್ ಸದಸ್ಯರಾದಂತಹ ರವಿಕುಮಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.